ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾಳೆ ಬರುವಂತಹ ಸೆಕೆಂಡ್ PUC ರಿಸಲ್ಟ್ಸ್ ಬಗ್ಗೆ ಮಾಹಿತಿ ಇರುತ್ತೆ. ಯಾಕಂತಂದರೆ ನಮ್ಮ ಚಾನಲ್ಸ್ ಈಗ ಇನ್ನು ಮೇಲೆ ಏನಪ್ಪ ಅಂತಂದರೆ ಸೆಕೆಂಡ್ PUC ಆಗಿರುವಂಥ ಅಭ್ಯರ್ಥಿಗಳಿಗೆ ನರ್ಸಿಂಗ್ ಹೆಂಗೆ ಮಾಡಬೇಕು, BSc ನರ್ಸಿಂಗ್ ಹೆಂಗೆ ಮಾಡಬೇಕು, ಅಲರ್ಟ್ ಹೆಲ್ತ್ ಸೈನ್ಸ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಮಧ್ಯದಲ್ಲಿ ನಾಳೆ ಬರುವಂಥ, ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಒಳಗಡೆ, ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಒಂದು ಪತ್ರಿಕಾ ಪ್ರಕಟಣೆಯನ್ನು ಜಾರಿ ಮಾಡಿದ್ದಾರೆ. ಇವ್ರು ಏನು ಹೇಳ್ತಾ ಇದ್ದಾರೆ ಪತ್ರಿಕಾ ಪ್ರಕಟಣೆ ಅಂತಂದರೆ, ಸೊ 2025 ಮಾರ್ಚಲ್ಲಿ ನಾವು 1ನೇ ತಾರೀಕಿಂದ 20ನೇ ತಾರೀಕು ತನಕ ಎಕ್ಸಾಮನ್ನು ನಡೆಸಿದ್ವಿ. ಅದರ ಕಂಪ್ಲೀಟ್ ಆದಂಥ ಮೌಲ್ಯಮಾಪನ ಕಂಪ್ಲೀಟ್ ಆಗಿದೆ. ಅದರ ರಿಸಲ್ಟನ್ನು ನಾವು ಬಿಡಬೇಕಿತ್ತು. ಅದಕ್ಕೆ ಸಂಬಂಧಿಸಿದಂತೆ ನಾಳೆ ಅಂದರೆ 8/4/2025 ನಾವೇನು ಮಾಡ್ತಿದ್ದೀವಿ ಅಂತಂದರೆ 12ವರೆಗೆ ಒಂದು ಸುದ್ದಿಗೋಷ್ಠಿಯನ್ನು ತೊಗೊತೀವಿ. ಯಾರು ಇವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ವತಿಯಿಂದ ಒಬ್ಬ ಮಾನ್ಯ ಸಚಿವರು ಶಾಲಾ ಶಿಕ್ಷಣ ಅಧ್ಯಕ್ಷತೆಯಲ್ಲಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಒಂದು ಅಧ್ಯಕ್ಷತೆಯಲ್ಲಿ 12ವರೆಗೆ ಮೀಟಿಂಗ್ ಮಾಡ್ತೀವಿ ನಾಳೆಗೆ. ಆ 12ವರೆ ನಂತರ ನಾವೇನು ಮಾಡ್ತೀವಿ ಅಂತಂದರೆ, ಮೀಟಿಂಗ್ ಮಾಡಿದ ನಂತರ ಈ ಒಂದು ಆಫೀಷಿಯಲ್ ವೆಬ್ಸೈಟ್ ಒಳಗಡೆ ಕರೆಕ್ಟ್ ಮಧ್ಯಾಹ್ನ 1ವರೆಗೆ ನಾವು ರಿಸಲ್ಟ್ಗಳನ್ನು ಅನೌನ್ಸ್ಮೆಂಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಂದರೆ ನಾಳೆಗೆ ನಿಮ್ಗೇನಾಗುತ್ತೆ ಅಂದರೆ, ನಾಳೆ 8ನೇ ತಾರೀಕು, ಸೊ ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ ಅವರುಗಳಿಗೆ ನಾಳೆಗೆ 1ವರೆಗೆ ನಂತರ ನಿಮ್ಮ PUC ರಿಸಲ್ಟ್ಗಳನ್ನು, ಎಕ್ಸಾಮ್ 1ರ PUC ರಿಸಲ್ಟ್ಗಳನ್ನು ನೋಡ್ಕೊಳ್ಬೋದಾಗಿದೆ.